ಚಿಕ್ಕಬಳ್ಳಾಪುರದಲ್ಲಿ ನಡೆದ ಉದ್ಯೋಗ ಮೇಳ ಮತ್ತು ಸಾಲ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು 6,000ಕ್ಕೂ ಅಧಿಕ ಜನ ಉದ್ಯೋಗ ಮೇಳದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲದೆ ದೊಡ್ಡಬಳ್ಳಾಪುರ, ಕೋಲಾರದಿಂದಲೂ ಉದ್ಯೋಗಾಕಾಂಕ್ಷಿಗಳು ಬಂದಿದ್ದು ಬೃಹತ್ ಉದ್ಯೋಗ ಮೇಳ ಯಶಸ್ಸು ಕಂಡಿದ್ದು ಇಂತಹ ಕಾರ್ಯಕ್ರಮಗಳನ್ನು ಮತ್ತಷ್ಟು ರೂಪಿಸುವುದಾಗಿ ರಕ್ಷಾ ರಾಮಯ್ಯ ತಿಳಿಸಿದ್ದಾರೆ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ, ಚಿಕ್ಕಬಳ್ಳಾಪುರ ನಗರದ ಸೆಂಟ್ ಜೋಸೆಫ್ ಕಾನ್ವೆಂಟ್ ಆವರಣದಲ್ಲಿ ಎಂಎಸ್ ರಾಮಯ್ಯ ಯುವ ಫೌಂಡೇಶನ್ ವತಿಯಿಂದ ಬೃಹತ್ ಉದ್ಯೋಗ ಮತ್ತು ಸಾಲ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಆನ್ಲೈನ್ನಲ್ಲಿ 5,000 ಜನ ನೋಂದಾಯಿಸಿಕೊಂಡಿದ್ರು. 2,000ದಷ್ಟು ನಿರುದ್ಯೋಗಿಗಳು ನೇರ ಸಂದರ್ಶನಕ್ಕೆ ಬಂದಿದ್ರು. ಹಾಗಾಗಿ 6ರಿಂದ 7,000 ಜನಕ್ಕೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ನೀಡುವ ಭರವಸೆ ನೀಡಿ ಮೊದಲ ಹಂತದ ಸಂದರ್ಶನ ಮುಗಿಸಿದ್ದು ತಮ್ಮ ತಮ್ಮ ಕಂಪನಿ ಕಚೇರಿಗಳಿಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ. ಸೆಂಟ್ ಜೋಸೆಫ್ ಕಾನ್ವೆಂಟ್ ಆವರಣದಲ್ಲಿ ಸಂದರ್ಶನಕ್ಕೆ ಬರುವ ಸಂದರ್ಶಕರಿಗೂ ಅವರ ಪೋಷಕರಿಗೂ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇಂದು 2,000 ಜನ ನೇರ ಸಂದರ್ಶನ ಮಾಡಿಕೊಂಡಿದ್ದು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಂಡಿರುವ 4,900 ಜನ ಆನ್ಲೈನ್ನಲ್ಲಿಯೇ ಸಂದರ್ಶನ ದಿನಾಂಕವನ್ನ ಪಡೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜೊತೆಗೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಕೋಲಾರ, ಶಿಡ್ಲಘಟ್ಟ, ಚಿಂತಾಮಣಿ ತಾಲೂಕು ನಿರುದ್ಯೋಗಿಗಳು ಹಾಜರಾಗಿದ್ದು ರಕ್ಷಾ ರಾಮಯ್ಯ ಆಯೋಜಿಸಿದ್ದ ಈ ಮೇಳ ಯಶಸ್ವಿಯಾಗಿದೆ. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮಾತನಾಡಿ, ಇದೊಂದು ವಿಭಿನ್ನ ಉದ್ಯೋಗ ಮೇಳ. ಇದರಿಂದ ಇತ್ತೀಚೆಗೆ ವಿದ್ಯಾಭ್ಯಾಸ ಮುಗಿಸಿದ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ. ಇಂದು ಉದ್ಯೋಗದ ಭರವಸೆ ಸಿಗದಿದ್ದವರು ಬೇಜಾರಾಗಬೇಡಿ, ಮತ್ತೊಮ್ಮೆ ಪ್ರಯತ್ನ ಮಾಡಿ ಯಶಸ್ವಿಯಾಗ್ತೀರಾ ಎಂದು ನಿರುದ್ಯೋಗಿಗಳಿಗೆ ಧೈರ್ಯ ತುಂಬಿದ್ರು. ಏರಿಯಾದಿಂದ ಯುವಕರಿಗೆ ಒಂದು ಅವಕಾಶ ಮಾಡಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಜಾಬ್ ಮೇಳ ಜೊತೆಗೆ ಲೋನ್ ಮೇಳನೂ ಸಹ ಫಸ್ಟ್ ಟೈಮ್ ಆಗಿದೆ. ಲೋನ್ ಮೇಳನೂ ನಿಜವಾಗ್ಲೂ ಭಾರಿ ಅಗತ್ಯ ಇದೆ ಅಂತ ಹೇಳಿದರೆ, ಈಗ ಮಕ್ಕಳು ಹೈಯರ್ ಸ್ಟಡೀಸ್ ಮಾಡಬೇಕಾದ್ರೆ ಅದಕ್ಕೆ ಲೋನ್ ಪಡೆಯೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಅದು ಆಗಿರ್ಬೋದು. ಇಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ಗಾಗೂ ಸಹ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಆ ರೀತಿ ಲೋನ್ ಪಡ್ಕೊಂಡು ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಕ್ಕೂ ಅವಕಾಶಗಳು ಆಗ್ತದೆ. ಬೃಹತ್ ಉದ್ಯೋಗ ಮೇಳದ ರೂವಾರಿ ರಕ್ಷಾ ರಾಮಯ್ಯ ಮಾತನಾಡಿ, ಉದ್ಯೋಗ ಮೇಳ ಇವತ್ತಿಗೆ ಮುಗಿದು ಹೋಗೋದಿಲ್ಲ. ಸಂದರ್ಶನ ಸಿಕ್ಕಿ ಉದ್ಯೋಗ ಸಿಗಲಿಲ್ಲ ಅನ್ನೋರು ಬೇಸರ ಪಟ್ಟುಕೊಳ್ಳುವ ಅಗತ್ಯವಿಲ್ಲ. ನಮ್ಮ ಪ್ರೊಸೆಸ್ ಆನ್ಲೈನ್ನಲ್ಲಿ ನಡೆಯುತ್ತಲೇ ಇರುತ್ತದೆ. ನೀವು ಮತ್ತೆ ಮತ್ತೆ ನಮ್ಮ ಪೋರ್ಟಲ್ಗೆ ನೋಂದಣಿ ಮಾಡಿಕೊಳ್ಳಿ, ನಮ್ಮವರ ಬಳಿ ಮಾತನಾಡಿ. ನಿಮಗೊಂದು ಉದ್ಯೋಗ ಕೊಡಿಸುವ ಭರವಸೆಯಂತೂ ನನಸಾಗಲಿದೆ ಎಂದು ಆಶ್ವಾಸನೆ ನೀಡಿದರು. ಇವತ್ತು ನಮ್ಮ ಬೃಹತ್ ಉದ್ಯೋಗ ಮೇಳದ ಪರವಾಗಿ ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ವತಿಯಿಂದ 125 ಕಂಪನಿಗಳ ಈ ನಮ್ಮ ಉದ್ಯೋಗ ಮೇಳಕ್ಕೆ ಬಂದಿದ್ದಾವೆ. ಅವರೆಲ್ಲರಿಗೋಸ್ಕರ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ಯುವಕರಿಗೆ ಒಂದು ಒಳ್ಳೆ ಅವಕಾಶ ಸಿಗಲಿ. ಎಲ್ಲ ನಮ್ಮ ಯುವಕರು, ಎಲ್ಲ ಮಿತ್ರರಿಗೆ ಒಂದೇ ಒಂದು ರಿಕ್ವೆಸ್ಟು, ಆದಷ್ಟು 2-3 ಆಫರ್ ಲೆಟರ್ಗಳು ಎತ್ಕೊಳ್ಳಿ. ಅದ್ರ ಮೇಲೆ ಎತ್ಕೊಳ್ಳೋಕೆ ಹೋಗಬೇಡಿ. ಒಂದು ಆಫರ್ ಲೆಟರ್ ಎತ್ಕೊಂಡಾಗ ಅದನ್ನು ಫುಲ್ಫಿಲ್ ಮಾಡೋದು ಕೆಲಸ ಮಾಡ್ಕೊಳ್ಳಿ. ನಾವು ರೆಗ್ಯುಲರ್ ಫಾಲೋ ಅಪ್ ಬರೀತೀವಿ. ನಮ್ಮ ಕಾಲ್ ಸೆಂಟರ್ ನಂಬರ್ ಇದೆ, ವಾಟ್ಸಾಪ್ ಚಾಟ್ ಬಾಟು ಇದೆ ನಮ್ಮದು. ಏನೇ ಬೇಕಿದ್ರೆ ಇದು ಒಂದೇ ಉದ್ಯೋಗ ಮೇಳ ಅಲ್ಲ, ಇದು ಕಂಟಿನ್ಯೂ ಅಂತ ಒಂದು ಕಾಲ್ ಸೆಂಟರ್ ಮುಖಾಂತರ ನಿಮ್ಗೆಲ್ಲರಿಗೂ ಉದ್ಯೋಗ ಸಿಗೋವರೆಗೂ ನಾವು ಈ ಒಂದು ಮೇಳ ನಡೆಸ್ಕೊಂಡು ಬರ್ತೀವಿ. ಕಾರ್ಯಕ್ರಮದಲ್ಲಿ ಚರ್ಚ್ ಫಾದರ್ ಜಾನ್ವೇಲ್, ಜೋಸೆಪಾಳ್ಯ ಚರ್ಚ್ ಫಾದರ್ ಮ್ಯಾನುವೆಲ್, ಕಾಂಗ್ರೆಸ್ ಪಕ್ಷದ ಮಹಿಳಾ ನಾಯಕಿ ಮಮತಾ ಮೂರ್ತಿ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಹಿರಿಯ ಮುಖಂಡ ಯಲವಳ್ಳಿ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.